ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿರೋದು ಇವತ್ತು ಮತ್ತೊಂದು ರೆಸಿಪಿಯೊಂದಿಗೆ. ಅದೇ ಪನ್ನೀರ್ ಮಸಾಲ ರೋಸ್ಟ್ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು 100 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ಅಷ್ಟೊಂದು ದೊಡ್ಡದಾಗಿ ಕೂಡ ಇರಬಾರ್ದು, ಸಣ್ಣದಾಗಿ ಕೂಡ ಇರಬಾರ್ದು, ಹಂಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ಮೇಲೆ ಇವಾಗ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಅದರಲ್ಲಿ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಹಾಫ್ ಸ್ಪೂನ್ ಕೊರಿಯಂಡರ್ ಪೌಡರ್, ಹಾಫ್ ಸ್ಪೂನ್ ಜೀರಾ ಪೌಡರ್, ಹಾಫ್ ಸ್ಪೂನ್ ಗರಂ ಮಸಾಲ, ಹಾಫ್ ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಅದಕ್ಕೆಲ್ಲ ಹತ್ತಬೇಕು. ಆ ಥರ ಮಿಕ್ಸ್ ಮಾಡಿ ಇವಾಗ ಒಂದು 10 ನಿಮಿಷ ಸೈಡಿಗಿಟ್ಟು ಇವಾಗ ಒಂದು ಪ್ಯಾನ್ ಮೇಲೆ ಆಯಿಲ್ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಪನ್ನೀರೆಲ್ಲವೂ ಅದ್ರ ಮೇಲೆ ಹಾಕಿ 4 ಸೈಡ್ಸ್ ಕೂಡ ರೋಸ್ಟ್ ಆಗಬೇಕು. ಆ ಥರ ಮಾಡಬೇಕು. ನಾವು ಉರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಡಬೇಕು. ಹೆಚ್ಚಿಗಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲೇ ಇಟ್ಟು ಎಲ್ಲವೂ ರೋಸ್ಟ್ ಮಾಡಿದ ಮೇಲೆ ನೋಡಿ ಒಂದು ಪಾತ್ರೆಗೆ ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಹಾಕಿದರೆ ರೆಡಿ ಆಯಿತು. ತುಂಬ ಕಡಿಮೆ ಟೈಮಲ್ಲಿ ತುಂಬ ಈಸಿಯಾಗಿ ಚಟ್ಪಟ ಅಂತ ಮಾಡ್ಬೋದು. ನೀವು ಕೂಡ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.